ಹೆಸರುಗಳನ್ನು ಸೂಚಿಸುವ ಪದಕ್ಕೆ ನಾಮಪದ ಎನ್ನುವರು. ನಾಮಪದಕ್ಕೆ ಉದಾಹರಣೆ ಅಯಾನ್, ಬೆಂಗಳೂರು, ಕುರ್ಚಿ, ಹುಲಿ. ನಾಮಪದದಲ್ಲಿ 3 ವಿಧ: 1 ರೂಢನಾಮ, 2 ಅಂಕಿತನಾಮ, 3 ಅನ್ವರ್ಥನಾಮ. ಫಸ್ಟ್ ಒನ್, ರೂಢನಾಮ. ರೂಢಿಯಿಂದ ಬಂದಿರುವ ಪದಗಳಿಗೆ ರೂಢನಾಮ ಎನ್ನುವರು. ರೂಢನಾಮಕ್ಕೆ ಉದಾಹರಣೆ ನದಿ, ಪರ್ವತ, ಹೆಂಗಸು, ಬೆಟ್ಟ. ಅಂಕಿತನಾಮ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟ ಹೆಸರನ್ನು ಅಂಕಿತನಾಮ ಎನ್ನುವರು. ಅಂಕಿತನಾಮಕ್ಕೆ ಉದಾಹರಣೆ ಭಾರತ, ಬ್ರಹ್ಮಪುತ್ರ, ಕಾವೇರಿ, ತರೀಕೆರೆ. ಥರ್ಡ್ ಒನ್, ಅನ್ವರ್ಥನಾಮ. ರೂಪ, ಗುಣ, ವ್ಯಕ್ತಿ, ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಇಟ್ಟ ಹೆಸರುಗಳನ್ನು ಅನ್ವರ್ಥನಾಮ ಎನ್ನುವರು. ಅನ್ವರ್ಥನಾಮಕ್ಕೆ ಉದಾಹರಣೆ ವ್ಯಾಪಾರಿ, ಶಿಕ್ಷಕ. ಹಾವಾಡಿಗ, ಕುರುಡ, ಅಜ್ಜ.